ನಮಸ್ಕಾರ. ಬಿಎಂ ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನ ಸ್ವಾಗತಿಸಿ, ಮೋದಿ ಅವರು 2001 ರಿಂದ 2014 ಗುಜರಾತಿನ ಮುಖ್ಯಮಂತ್ರಿಯಾಗಿ 2014 ರಿಂದ 2024 ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು 24 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು. ಕಳಂಕರಹಿತ ಆಡಳಿತವನ್ನ ನಡೆಸೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು. ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರೇ ಒಂದು ಉದಾಹರಣೆ. ನರೇಂದ್ರ ಮೋದಿಜಿಯವರಿಗೆ ರಾಜಕೀಯ ಮನೆತನದ ಹಿನ್ನೆಲೆ ಇಲ್ಲ, ಶ್ರೀಮಂತ ಕುಟುಂಬದಿಂದ ಬಂದಂಥವ್ರಲ್ಲ, ಮತ್ತು ರಾಜವಂಶಸ್ಥರಲ್ಲ. ದೇಶದ ಸಂವಿಧಾನ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದೆ ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಆದ ದಿವಸ ಹೇಳಿದರು, ಈ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಶ್ರೇಷ್ಠ ಸಂವಿಧಾನ ಇರೋದರಿಂದ ನನ್ನಂಥ ಒಬ್ಬ ಸಾಮಾನ್ಯ ಮನಸ್ಸನೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಲೋಕಸಭೆ ಹೊಸದಲ್ಲಿ ಕಹಣಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋದಂಥ ಒಬ್ಬ ಶ್ರೇಷ್ಠ ಪ್ರಧಾನಿ 75 ವರ್ಷದಲ್ಲಿ. ಅಷ್ಟೆಲ್ಲ ಮುಂದುವರೆದವ್ರು ಹೇಳಿದ್ರು, ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಈ ದೇಶದ ಸಂವಿಧಾನ ಅಂತ ಹೇಳಿ. ನಾವು 24 ವರ್ಷಗಳ ಅವರ ಆಡಳಿತ ಬಗ್ಗೆ ಮತ್ತು 11 ವರ್ಷ ಪ್ರಧಾನಮಂತ್ರಿ ಆಗಿ ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಆಡಳಿತವನ್ನು ಮಾಡಿದವರು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂತ ಶ್ರೇಷ್ಠ ಪ್ರಧಾನಮಂತ್ರಿ ಸ್ವನಿಧಿಯೊಳಗೆ 68 ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು, ಯಾವುದೇ ಶ್ಯೂರಿಟಿ ಇಲ್ಲದನೆ. ಮುದ್ರಾ ಯೋಜನೆ ಒಳಗೆ 52.5 ಕೋಟಿ ಜನರಿಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇತ್ತು, ಅದಕ್ಕೆ ಸಂವಿಧಾನಕ್ಕೆ ಮನ್ನಣೆ ಇರಲಿಲ್ಲ. ತಿದ್ದುಪಡಿ ತಂದು ಸಂವಿಧಾನಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದರು. ಇವತ್ತಿನ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ SC ST ಹಿಂದುಳಿದಂಥ ಜನಾಂಗದವರು 60%ಕ್ಕಿಂತಲೂ ಹೆಚ್ಚು ಮಂತ್ರಿಗಳಿದ್ದಾರೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಲ್ಲಿ 14,700 ಕೋಟಿ ರೂಪಾಯಿಗಳ ಸಾಲವನ್ನು SC ST ಜನಾಂಗದವ್ರಿಗೆ ಉದ್ಯೋಗಕ್ಕಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ 2,60,000 ಗ್ರಾಮ ಪಂಚಾಯತ್ಗಳಿಗೆ ಮತ್ತು 4,000 ಸ್ಥಳೀಯ ನಗರ ಸಂಸ್ಥೆಗಳಿಗೆ ಸರ್ಕಾರದ ಸಾಧನೆ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಯೋಜನೆಗಳನ್ನು ರೂಪಿಸಿದ್ದಾರೆ. ಜನ್ಧನ್ ಖಾತೆ ಬಗ್ಗೆ 50.22 ಕೋಟಿ ರೂಪಾಯಿ, 50.22 ಕೋಟಿ ಜನಧನ್ ಖಾತೆಗಳನ್ನು ಜೀರೋ ಬ್ಯಾಲೆನ್ಸ್ನಿಂದ ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ. ಯಾರು ಈ ದೇಶದಲ್ಲಿ ಬ್ಯಾಂಕಿನ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಅಂತ ಕಡು ಬಡವರು ಕೂಡ ಇವತ್ತು 50.22 ಲಕ್ಷ ಜನ ಅಕೌಂಟನ್ನು ಓಪನ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 23.64 ಕೋಟಿ ಫಲಾನುಭವಿಗಳು ಆ ಯೋಜನೆ ಲಾಭವನ್ನು ದೇಶದಲ್ಲಿ ಪಡ್ಕೊಂಡಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಂಥ ಅವ್ರಿಗೆ
10% ಮೀಸಲಾತಿ ಕೊಡ್ತಕ್ಕಂಥ ಕೆಲಸದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮುಂದುವರೆದ ಜನಾಂಗದಲ್ಲೂ ಕೂಡ ಕಡೂರು ಬಡವರು ಇದ್ದಾರನ್ನೋ ಕಾರಣಕ್ಕಾಗಿ 10% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಮತ್ತು ಫಸಲ್ ಬಿಮಾ ಯೋಜನೆ ಎಲ್ಲ ವರ್ಗದ ಜನರಿಗೆ ಸಿಗ್ತಕ್ಕಂಥದ್ದಾಗಿದೆ. ಫಸಲ್ ಬಿಮಾ ಯೋಜನೆ ಒಳಗ ಬಿಜಾಪುರ ಜಿಲ್ಲೆದ ಒಂದು ತೋಟಗಾರಿಕೆ ಇಲಾಖೆಯಿಂದ ಹೇಳೋದಂದ್ರೆ 20,132 ಕೋಟಿ ರೂಪಾಯಿ, ಇದು 20,332 ಹಣವನ್ನ ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ. 20,132 20,000 ಕಟ್ಟಿದವ್ರಿಗೆ 233 ಕೋಟಿ ರೂಪಾಯಿ ಫಸಲ್ ಬಿಮಾ ಇನ್ಶೂರೆನ್ಸ್ ಅಮೌಂಟ್ ಅವ್ರಿಗೆ ರೈತರ ಅಕೌಂಟ್ಗೆ ಬಂದು ಜಮಾ ಆಗಿದೆ. ಮತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದೆ. ಅದರಲ್ಲಿ ವಿಜಾಪುರ ಜಿಲ್ಲೆಗೆ 18 ಕಂತುಗಳು ಬಂದಿದಾವೆ. 18 ಕಂತು ಅಂದ್ರೆ ಪ್ರತಿ ಕಂತಿಗೂ 2,000 ರೂಪಾಯಿ ಹಾಕ್ತಾರೆ. ಅಂದ್ರೆ ಒಟ್ಟು 817 ಕೋಟಿ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಪ್ರತಿ ವರ್ಷ 6,000 ಏನು ಮೋದಿ ಅವ್ರು ಕೊಡ್ತಾರ, ಅದ್ರ ಜೊತೆಯಲ್ಲಿ ನಾವು 4,000 ಸೇರಿಸಿ 10,000 ಕೊಡ್ತಿದ್ವಿ. ಇವತ್ತು ಆ 4,000 ರೂಪಾಯಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ನಿಲ್ಲಿಸಿದ್ದಾರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ 44.19% ಮನೆಗಳನ್ನ